ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್. ಸರ್ವರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್. ನಾನು ಶ್ರೀರಂಗಪಟ್ಟಣದ ನಾಗರಿಕ ಹಾಗೂ ನಾನು ಶ್ರೀರಂಗಪಟ್ಟಣದಿಂದ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತಾರೆ ಟಿಪ್ಪು ಸುಲ್ತಾನ್ ವಕ್ಫ್ ಸೆಟ್ ಕಮಿಟಿ ಮತ್ತು ವಕ್ಫ್ ಕಮಿಟಿಗಳ ಬಗ್ಗೆ ಶ್ರೀರಂಗಪಟ್ಟಣದಲ್ಲಿ. ಮೇಡಮ್, ನಾರ್ತ್ MLA ಆದಂಥ ಕಿನ್ನಾಸ್ ಫಾತಿಮಾ ಅವರು, ಮೇಡಮ್, ನಾವು ನಿಮ್ಮಲ್ಲಿ ಕಳಕಳೆಯಿಂದ ಬೇಳ್ಕೊತಾ ಇರೋದು ಏನಂತ ಹೇಳಿದ್ರೆ, ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಈ ಕರ್ಮಕಾಂಡ ಮತ್ತು ಘೋಟಾಲ ಮತ್ತು ಭ್ರಷ್ಟಾಚಾರ, ಇಷ್ಟೊಂದು ನಿಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ಗೌರ್ಮೆಂಟಿಂದ ವಿಧಾನಸೌಧದಿಂದ ಬಜೆಟಲ್ಲಿ ಸ್ಯಾಂಕ್ಷನ್ ಆಗಿರೋವಂಥ ದುಡ್ಡು ಮತ್ತು ಚಪ್ಪಲಿ ದುಡ್ಡು, ಪಾರ್ಕಿಂಗ್ ದುಡ್ಡು, ಆ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಭಿಕ್ಷೆ ಎತ್ಕೊಳ್ತಾರಂಥ ಚಪ್ಪಲಿ ದುಡ್ಡು ನಮ್ಮ ಶಹೀದ್ ರಹಮತುಲ್ಲಾ ಅವರ ಹೆಸರಲ್ಲಿ ತಗೊಳ್ತಾ ಇರೋದು, ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಮೇಡಮ್? ಇಲ್ಲಿ ಈ ಬೈಲಾ ವೈಲೇಷನ್ ಮಾಡ್ಕೊಂಡು ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಲಿ ಈ ಸೆಕ್ರೆಟ್ರಿ ಶ್ರೀರಂಗಪಟ್ಟಣದಲ್ಲಿ ಇರ್ಫಾನ್ ಅಹಮದ್ ಇಷ್ಟೊಂದೆಲ್ಲ ಕರ್ಮಕಾಂಡ ನಮಗೆ ಲೆಕ್ಕ ಕೊಡದೆ, ಯಾವುದೇ ಜನಗಳಿಗೆ ಪಬ್ಲಿಕ್ ಮೀಟಿಂಗ್ಗಳು ಮಾಡದೆ, ನೋಟಿಸ್ ಬೋರ್ಡ್ಗಳಲ್ಲೆಲ್ಲ ಹಾಕ್ದೆ, ಇವ್ರಿಗೆ ಬಂದಿದ್ದೇ ದಾರಿ, ಇವ್ರಿಗೆ ಹೇಗೆ ಬೇಕೋ ಆ ರೀತಿ ಕರ್ಮಕಾಂಡಗಳು ಮಾಡ್ಕೊಂಡು ಎಲ್ಲ ಲೂಟಿ ಮಾಡ್ಕೊಂಡು ಬೈಲಾ ವೈಲೇಷನ್ಗಳು ಮಾಡ್ಕೊಂಡು ಏನು ಯಾವ ದುಡ್ಡು ಎಲ್ಲಿ ಲೆಕ್ಕಾಚಾರ ಏನು ಎತ್ತ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಟರ್ಮ್ಸ್ ಎಗೇನೆಸ್ಟ್ ಎಲ್ಲ ಮಾಡ್ಕೊಂಡು ಇವ್ರಿಗೆಲ್ಲ ಹೇಗೆ ಬಿಟ್ಟಿದ್ದೀರ ನೀವು? ಯಾರು ಬಿಟ್ಟಿದ್ದು ಮೇಡಮ್ ಇವ್ರಿಗೆಲ್ಲ? ಇಲ್ಲಿ ಆ 2010 ಬೈಲಾದಲ್ಲಿ ಲೇಡೀಸ್ ಇರಬೇಕು ಅಂತ ಹೇಳಿ ಮೆಂಬರ್ಸ್ಗಳಂತಿದೆ. ಇವರು ಇದುವರೆಗೆ ಯಾವುದೇ ಲೇಡೀಸ್ಗಳಿಗೆಲ್ಲ ಮೆಂಬರ್ಸ್ ಇಟ್ಟಿಲ್ಲ. ಯಾರು ನಾವು ನೋಡೇ ಇಲ್ಲ. ಇವ್ರಿಗೆಲ್ಲ ಯಾವುದು ಪಬ್ಲಿಕ್ ಮೀಟಿಂಗ್ಗಳಾಗಲಿ 3 ತಿಂಗಳಿಗೆ ಒಂದ್ಸರಿ ಕರೆದು ಮಾಡಿಲ್ಲ ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ. ನೀವೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ವಕ್ಫ್ ಬೋರ್ಡ್ ಕಮಿಟಿಯ ಸದಸ್ಯರುಗಳ ಮೆಂಬರ್ಗಳ, ನೀವೆಲ್ಲ ಚೇರ್ಮನ್ ಸಾಹೇಬ್ರೆ, ನಿಮ್ಗೇನು ಕಾಣ್ತಾ ಇಲ್ವಾ ಇದೆಲ್ಲ? ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಬಗ್ಗೆ ಇದರಲ್ಲಿ ಕ್ರಮ ಕೈಗೊಳ್ಳಬೇಕು. ಈ ಎಷ್ಟೊಂದು ಈ ಹಣ ಎಲ್ಲ ಎಲ್ಲೋಗಿದೆ, ಈ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಇದ್ರ ಬಗ್ಗೆ ಒಂದು ತನಿಖೆ ನಡೆಸಿ, ಒಂದು CCBಗೆ ಆಗಲಿ ಮತ್ತು ಈ ಪೊಲೀಸ್ ಸ್ಟೇಷನ್ಗಳಿಗಾಗಲಿ ಮತ್ತು ಇಲ್ಲ ಲೋಕಾಯುಕ್ತಕ್ಕಾಗಲಿ ಇಲ್ಲ SITಗೆ ಒಂದು ತನಿಖೆ ರಚಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲೇ ಭಾಳಷ್ಟು ಇದೆಯಲ್ಲ. ಈಗ ನಮಗೆ ಪಬ್ಲಿಕ್ ನಿಮ್ಮೇಲೂ ನಂಬಿಕೆ ಬರ್ತಾ ಇಲ್ಲ, ವಕ್ಫ್ ಬೋರ್ಡ್ ಮಂಡಳಿ ಮೇಲೇನೂ. ಯಾಕಂದರೆ ನೀವೆಲ್ಲ ವಕ್ಫ್ ಬೋರ್ಡ್ ಅವರು ಕೂತ್ಕೊಂಡಿದ್ದೆಲ್ಲ ಕಣ್ಣಿಗೆ ಕಾಣಿದ್ರೂ ಕಣ್ಣಿಗೆ ಕಾಣದೇ ರೀತಿ ಇದ್ದೀರಾ, ಏನೋ ಕಣ್ಣಿಗೆ ಕಾಣದೇ ರೀತಿ ಬಟ್ಟೆ ಕಟ್ಕೊಂಡಿದ್ದೀರಾ. ನೀವೆಲ್ಲ ಕಾಣ್ತಾ ಇಲ್ಲ ನಮ್ಮ ಕಣ್ಣಿಗೆ. ನಾವು ಕೇಳ್ತಾ ಇರೋಂಥ ಕ್ವಶನ್ಸ್ಗಳೆಲ್ಲ ನಿಮಗೆ ಇಲ್ಲಿ ಕ್ವಶನ್ಸ್ಗಳೆಲ್ಲ ಕೇಳಕ್ಕೆ ಹೋದರೆ, ಏನೇ ಕೇಳಕ್ಕೆ ಹೋದ್ರೂ ಈ ಸೆಕ್ರೆಟ್ರಿ ಮತ್ತು ಅವರ ಟೀಮು ಭಾಳ ರೌಡಿಸಮ್ ಮಾಡುತ್ತೆ ಜನಗಳ ಮೇಲೆಲ್ಲ. ಎಲ್ಲರಿಗೂ ಮೀರ್ ಸಾದಿಕ್ಗಳಂತಾರೆ. ಇಲ್ಲಿ ಜನಗಳಿಗೆಲ್ಲ ಪಬ್ಲಿಕ್ಗೆಲ್ಲ ಜಗಳ ಆಡಕ್ಕೆ ಬರ್ತಾರೆ. ಈ ವಕ್ಫ್ ಪ್ರಾಪರ್ಟಿ ಅಲ್ಲನ ಹೆಸರಲ್ಲಿ ದಾನ ಮಾಡಿರೋವಂಥದ್ದು ಸಾಹೇಬ್ರೆ. ಟಿಪ್ಪು ಸುಲ್ತಾನ್ ಅವರು ಕೂಡ ನಮ್ಮ ಜನತೆ ಪರವಾಗಿದ್ದಿದ್ದು, ನಾವು ಜನತೆ ಟಿಪ್ಪು ಸುಲ್ತಾನ್ ಪರವಾಗಿದ್ದಿದ್ದು. ಅವರು ಜನತೆಗೋಸ್ಕರ ತನ್ನ ಮಕ್ಕಳನ್ನೇ ಅಡ ಇಟ್ಟವರು. ನೀವು ಇಲ್ಲಿ ವಕ್ಫ್ ಬೋರ್ಡ್ ಮಂಡಿಯಲ್ಲಿ ಕೂತ್ಕೊಂಡು ನಮಗೆಲ್ಲ ಅನ್ಯಾಯ ಮಾಡ್ತಿದ್ದೀರ ಪಬ್ಲಿಕ್ಗೆ. ನೀವು ಗುಲ್ಬರ್ಗದಿಂದ, ಮೇಡಮ್ ಅವರೇ, ನಿಮ್ಮ ಗುಲ್ಬರ್ಗದಿಂದ ಎಷ್ಟೋ ಜನ ಬಂದು ಇಲ್ಲಿ ಬಂದು ರಸ್ತೆಯಲ್ಲಿ ಮಲಿಕೊಂಡು ಹೋಗ್ತಾರೆ. ರಸ್ತೆಯಲ್ಲಿ ಮಲಿಕೊಂಡು ಹೋಗ್ತಾರೆ ಗೊತ್ತಾ? ಅವರು ರಸ್ತೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕರಳು ಕಿತ್ಕೊಂಡು ಬರುತ್ತೆ. ನಾವೆಲ್ಲ ಜನ ನೋಡ್ತಾ ಇದ್ರೆ ಇಲ್ಲಿ. ನೀವು ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಬಗ್ಗೆ ಒಂದು ಸ್ವಲ್ಪನೂ ಗಮನ ಕೊಡ್ತಾ ಇಲ್ವಲ್ಲ? ಏನಕ್ಕಿದ್ದೀರಾ ನೀವೆಲ್ಲ? ಯಾಕೆ ಕೇಳ್ತಾ ಇಲ್ಲ ಇದೆಲ್ಲ? ಏನಕ್ಕೆ ನಿಮಗೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ? ಏನು ನೀವು ಇದೆಲ್ಲ ಈ ಸೆಕ್ರೆಟ್ರಿ ಅವರು ಮತ್ತು ಯಾರು ಇದ್ದಾರೆ ಅವ್ರನ್ನೆಲ್ಲ ಇಟ್ಕೊಂಡು ಈ ಕರ್ಮಕಾಂಡ ನೀವೇ ನಡೆಸ್ತಾ ಇದ್ದೀರಾ? ಜನಗಳಿಗೆ ಮಣ್ಣಿಸ್ತಾ ಇದ್ದೀರಾ ಕಣ್ಣಿಗೆಲ್ಲ? ಎಲ್ಲ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ದುಡ್ಡು, ನಮ್ಮ ಪಬ್ಲಿಕ್ ಬಡವರು ಎಲ್ಲರೂ ಕಟ್ಟಿರೋಂಥ ದುಡ್ಡು, ಎಲ್ಲ ಜನಾಂಗದವರು. ಏನಾಗ್ತಿದೆ ಇದೆಲ್ಲ? ಯಾಕೆ ಕೇಳ್ತಾ ಇಲ್ಲ ಮೇಡಮ್ ನೀವು? ಯಾಕೆ ಕೇಳ್ತಾ ಇಲ್ಲ ಹೇಳಿ? ಜನಗಳಿಗೆ ಉತ್ತರ ಕೊಡಿ ನೀವು. ನಮಗೆ ಇಲ್ಲಿ ಶ್ರೀರಂಗಪಟ್ಟಣ ಜನತೆಗೆ ಉತ್ತರ ಕೊಡಿ, ಕರ್ನಾಟಕ ಜನತೆಗೆ ಉತ್ತರ ಕೊಡಿ, ಇಂಡಿಯಾ ಜನತೆಗೆ ಉತ್ತರ ಕೊಡಿ. ಎಲ್ಲೋಗ್ಬೇಕು ನಾವೆಲ್ಲ? ಎಲ್ಲೋಗಿ ಕೇಳ್ಬೇಕು ನಾವೆಲ್ಲ? ನೀವು ನಮ್ಮ ಸಮುದಾಯದ MLAನ ನೀವು? ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ನಮಗೆಲ್ಲ ನೀವು ಒಳ್ಳೇದು ಮಾಡ್ತೀರಾ ಅಂತ ನಾವು ಆಶೆ ಭಾವನೆ ಇಟ್ಕೊಂಡಿದ್ರೆ ಇವತ್ತು ಒಳ್ಳೇದಲ್ಲ. ನಮಗೆಲ್ಲ ಇಲ್ಲಿ ಮಣ್ಣು ಎರ್ಚಿಬಿಟ್ಟಿದ್ದೀರ ಕಣ್ಣಿಗೆಲ್ಲ. ನೀವು ಬಾಯಿಗೆ ಮಣ್ಣು ಎರ್ಚಿಬಿಟ್ಟಿದ್ದೀರ ನೀವು. ಆ ರೀತಿ ಆಗೋಗಿದೆ ವ್ಯವಸ್ಥೆ. ಈ ವಕ್ಫ್ ಬೋರ್ಡ್ ವ್ಯವಸ್ಥೆ. ಕೇಳೋಂಗಿಲ್ಲ, ಹೇಳೋಂಗಿಲ್ಲ.
ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆಗೋಗಿದೆ. ಈ ಗುಂಡಾಗರ್ದಿ ಮಾಡೋಕ್ಕೆಲ್ಲ ಇಲ್ಲೆಲ್ಲ ಬಿಟ್ಬಿಟ್ಟಿದ್ದೀರಾ ಇಲ್ಲೆಲ್ಲ ನೀವು. ಈ ಹೇಳಕ್ಕೆ ಹೋದರೆ ಜನಗಳೆಲ್ಲ, ಇದು ಪಬ್ಲಿಕ್ ಆಸ್ತಿ, ಪಬ್ಲಿಕ್ ರಿಲಿಜಿಯಸ್ ಆಸ್ತಿ ಇದು. ಈ ವಕ್ಫ್ ಬೋರ್ಡ್ ಕೂಡ ಕರ್ನಾಟಕ ಸರ್ಕಾರ ಅಂಡರಲ್ಲಿರೋವಂಥದ್ದು. ಇದಕ್ಕೆ ನೀವು ಯಾಕೆ ಇವ್ರ ಮೇಲೆ ಸೂಕ್ತ ರೀತಿ ಕಾನೂನು ಕ್ರಮ ಹೋಗುತ್ತಿಲ್ಲ? ಯಾಕೆ ನೀವು ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳಿ ಒಂದು ಈ ತನಿಖೆಗೆ, ಈ ಸಂಸ್ಥೆಗೆ ನೀವು ಯಾಕೆ ಆರ್ಗನೈಸ್ ಮಾಡ್ತಾ ಇಲ್ಲ? ಇವ್ರಿಗೆ ಎಲ್ಲ ತನಿಖೆ ಸಂಸ್ಥೆಗಳಿಗೆ ಇವ್ರ ಮೇಲೆ ತನಿಖೆ ನಡೆಸಿ SIT ರಚನೆ ಮಾಡಿಸಿ ಅಂತ. ಇಲ್ಲ CID ಇಲ್ಲ COD ಯಾವುದಾದ್ರೂ ತನಿಖೆ ನಡೆಸಿ, ಇಷ್ಟೊಂದು ಸಂಸ್ಥೆಗಳಿದೆಯಲ್ಲ.